ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಒಂದು ಕಮೆಂಟ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಕುಂಭರಾಶಿಯವರಿಗೆ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ಎಷ್ಟೇ ಬರ್ತಾ ಇದೆ. ಹಣ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಯಾವುದೋ ದುಡ್ಡು ಬರ್ತಾ ಇದೆ ಮತ್ತು ಹಂಗೆ ಹೊರಟು ಹೋಗ್ತಾ ಇದೆ. ದುಡ್ಡು ಗಳಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಕಷ್ಟಪಟ್ಟಿರುವಂಥ ದುಡ್ಡನ್ನು ಯಾವುದಕ್ಕೂ ಹಾಕಬೇಕು ಅಂತ ಇರ್ತೀವಿ ಮತ್ತು ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಪದೇ ಪದೇ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ತುಂಬ ಬರ್ತಾ ಇದೆ. ಯಾಕೆ? ಈ ಹಣಕಾಸಿನ ಸಮಸ್ಯೆಗಳಿಗೆ ಇರತಕ್ಕಂಥ ಮೂಲ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು? ಇದು ಅಂತೂ ಬಹಳ ಮುಖ್ಯ. ಯಾಕಂತಂದರೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ. ಖಂಡಿತ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದಾಗಿರುವಂಥದ್ದು. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೆ ಯಾಕೆ ತಡ ಮಾಡೋದು? ಈ ಒಂದು ಕುಂಭರಾಶಿಯವರಿಗೆ ಅಧಿಪತಿ ಯಾರು ಅಂತ ಅಂದರೆ ಶನಿ. ನಿಮಗೆಲ್ಲ ತಿಳಿದೇ ಇದೆ. ಶನಿ ಅಂತಂದರೆ ನ್ಯಾಯ, ಶ್ರಮ, ಶಿಸ್ತು, ವಿಳಂಬ ಹಾಗೂ ವಾಸ್ತವ ಸ್ಥಿತಿಯನ್ನು ಇಷ್ಟಪಡ್ತಕ್ಕಂಥ ಒಂದು ಗ್ರಹ ಅಂತ ಹೇಳಬಹುದು ನೋಡಿ. ಇದರಿಂದಾಗಿ ಕುಂಭರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಜವಾಬ್ದಾರಿಯುತವಾಗಿ ಮತ್ತು ದೂರದೃಷ್ಟಿಯಿಂದ ವರ್ತಿಸಬೇಕು. ಇವತ್ತಿಗೂ ಸಡನ್ನಾಗಿ ಶ್ರೀಮಂತನಾಗಿ ಬಿಡಬೇಕು, ಸಡನ್ನಾಗಿ ಏನೋ ಒಂದು ಅದ್ಭುತವನ್ನೇ ಮಾಡಿಬಿಡಬೇಕು, ಆ ಥರ ಈ ಥರ ಅಂತ ಒಂದು ಭವಿಷ್ಯತ್ತಿನಲ್ಲಿ ದೃಷ್ಟಿಯಿಂದ ನಿಧಾನವಾಗಿ ಯೋಜನೆಯನ್ನು ರೂಪಿಸ್ಕೋಬೇಕು. ಆದರೆ ಶನಿಯ ಪ್ರಭಾವದಿಂದ ಕೆಲವು ಏನಾಗುತ್ತೆ, ಅನಿರೀಕ್ಷಿತ ಖರ್ಚುಗಳಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ವಿಳಂಬ ಆಗುತ್ತೆ. ಅತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಸಮಸ್ಯೆಗಳನ್ನು ತಂದೊಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಣವನ್ನು ವ್ಯವಸ್ಥಿತವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ಇರುವುದರಿಂದ ಸ್ವಲ್ಪ ನಿಧಾನವಾಗಿ ಪ್ರಗತಿಯನ್ನು ಕೆಲವೊಮ್ಮೆ ಆತಂಕಕ್ಕೆ ಕಾರಣ ಆಗಬಹುದು. ಏನು ನಾನು ಇಷ್ಟೆಲ್ಲ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಫಾಸ್ಟಾಗಿ ಆಗ್ತಾ ಇಲ್ಲ, ಎಷ್ಟು ದುಡ್ಡು ಬರ್ತಾ ಇದೆ, ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಚಿಂತೆ ಇದಕ್ಕಾಗಿಯೇ ಕಾಡುವಂಥದ್ದು. ಇನ್ನು ನಿಮಗೆ ವಾಯುತತ್ವದ ರಾಶಿ ನಿಮ್ಮದು. ಈ ವಾಯುತತ್ವದಿಂದ ಕುಂಭರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ, ಶೀಲಾತ್ಮಕರಾಗಿರ್ತಾರೆ ಹಾಗೂ ಸಾಮಾಜಿಕ ಕಳಕಳಿಯನ್ನು ಉಳ್ಳವಂತರಾಗಿರ್ತಾರೆ. ಆದರೆ ವಾಯುತತ್ವ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಸ್ಥಿರತೆ ಆಗುತ್ತೆ ಸ್ನೇಹಿತರೆ. ಅತಿಯಾಗಿರ್ತಕ್ಕಂಥ ಆದರ್ಶವಾದ ಜೊತೆಗೆ ಈ ಪ್ರಾಯೋಗಿಕತೆ ಕಾರಣ ಆಗುವಂಥದ್ದು. ಇನ್ನು ಬದಲಾವಣೆಗಳಿಗೆ ಬೇಗನೆ ಹೊಂದಿಕೊಳ್ಳತಕ್ಕಂಥ ಗುಣ ಇರುವಂಥದ್ದು. ಒಂದೇ ಈ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸತಕ್ಕಂಥದ್ದು, ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವುದು. ಇದರಿಂದ ಹೂಡಿಕೆ ಅಥವಾ ವ್ಯಾಪಾರದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಸಮಸ್ಯೆಗಳು, ಅಪಾಯಗಳು, ಹಣಕಾಸಿನ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದೊಂದಾಗಿ ನಾವು ವಿವರಣೆಯನ್ನು ಕೊಡ್ತಾ ಹೋಗೋಣ ನೋಡಿ. ಶನಿಯ ಪ್ರಭಾವದಿಂದ ಹಠಾತ್ ಖರ್ಚುಗಳು ಬರುವಂಥದ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಯೋಜನೆ ನಿಮ್ಮ ಹತ್ರ ಇರಲ್ಲ, ಒಂದು ಪ್ಲಾನ್ ಇರಲ್ಲ. ಆ ಪ್ಲಾನ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಯಾವುದೋ ದುಡ್ಡು ಯಾವುದಕ್ಕೋ ಖರ್ಚಾಗುತ್ತೆ ಮತ್ತು ಬೇರೆಯವರ ಕಷ್ಟಕ್ಕೆ ಸಡನ್ನಾಗಿ ಹೋಗುವಂಥದ್ದು ಒಂದು ದೊಡ್ಡ ವೀಕ್ನೆಸ್ ಪಾಯಿಂಟು. ನಿಮಗೆ ಬೇರೆಯವರ ಸಮಸ್ಯೆಗಳಿಗೆ ಅಥವಾ ಬೇರೆಯವರು ಯಾರೋ ಹಣಕಾಸಿನ ಸಮಸ್ಯೆ ಅಂದ್ಬಿಟ್ರು ಅಂತಂದರೆ ಸಡನ್ನಾಗಿ ಸ್ಪಂದಿಸತಕ್ಕಂಥದ್ದು ಮತ್ತು ನಿಮಗೆ ಇಟ್ಟಿರುವಂಥ ದುಡ್ಡು ಇನ್ನೂ ಯಾರಿಗೆ ಕೊಡುವಂಥದ್ದು, ಇದು ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು. ಹಣಕಾಸಿಗೆ ಇನ್ನು ಈ ಪ್ರಯೋಗಗಳು ಹೆಚ್ಚಾಗಿ ಮಾಡುವಂಥದ್ದರಿಂದ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ರಿಸ್ಕನ್ನು ತಗೊಂಡು ನೀವೇ ಮುಂದುವರೆದು ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಅದು ಏನಾಗುತ್ತೆ, ನಷ್ಟ ಲಾಭ ಆಯಿತು ಅಂತಂದರೆ ಓಕೆ, ಲಾಭ ಆಯಿತು ಅಂದರೆ ಓಕೆ, ಅದರಲ್ಲಿ ನಷ್ಟ ಆಗಿಬಿಡ್ತು ಅಂತಂದರೆ ಅನೇಕ ಸಮಸ್ಯೆಗಳನ್ನು ನೀವಿಲ್ಲಿ ಎದುರಿಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಇನ್ನು ವ್ಯವಹಾರದ ಪಾಲುದಾರಿಕೆ, ನೀವು ಏನು ಮಾಡ್ತೀರಿ, ಯಾರೋ ಕಷ್ಟದಲ್ಲಿದ್ದಾರೆ, ಇನ್ನು ನೀನು ಪಾರ್ಟ್ನರ್ ಆಗಿಬಿಡಿ, ಯಾರೋ ರಿಲೇಟಿವ್ ಇದ್ದಾರೆ, ನೀವು ಪಾರ್ಟ್ನರ್ ಆಗಿಬಿಡಿ, ಅಥವಾ ನಿಮ್ಮ ವ್ಯವಹಾರದ ವ್ಯಾಪಾರ ಅಥವಾ ನಿಮ್ಮ ಕೆಲಸದ ಗುಟ್ಟನ್ನು ಸಡನ್ನಾಗಿ ಬೇರೆಯವರಿಗೆ ಬಿಟ್ಕೊಟ್ಬಿಡೋದು, ಅವರು ನಿಮಗೆ ಓವರ್ಟೇಕ್ ಮಾಡಿಬಿಡ್ತಾರೆ ಸ್ನೇಹಿತರೆ. ಈ ಥರದ ಅನುಭವ ಬಹಳಷ್ಟು ಜನರಿಗೆ ಆಗಿರುತ್ತೆ. ನಿಮ್ಮಲ್ಲೇ ಬುದ್ಧಿ ಕಲಿತು ನಿಮಗೆ ಓವರ್ಟೇಕ್ ಮಾಡೋದು ಅಥವಾ ನಿಮ್ಮನ್ನೇ ನೆಗ್ಲೆಕ್ಟ್ ಮಾಡುವಂಥದ್ದು ಈ ರೀತಿ ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಎಷ್ಟು ಜನರಿಗೆ ಆಗಿದೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನನಗೆ. ಸಾಮಾಜಿಕವಾಗಿರ್ತಕ್ಕಂಥ ಸ್ವರೂಪದ ಒಂದು ಸಮುದಾಯದ ಯೋಜನೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂಥದ್ದು. ನೀವು ಸದಾ ಒಂದು ಪಾದರಸದ ಹಾಗೆ ಸಕ್ರಿಯವಾಗಿರ್ತೀರಿ, ಸದಾ ಲೌಕಿಕರೇ, ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರ್ತೀರಿ ಮತ್ತು ಈ ಜನಗಳ ಸಮಸ್ಯೆಗೆ ಬೇಗನೆ ಸ್ಪಂದಿಸಿ ಬಿಡ್ತೀರಿ. ಈ ಥರ
ಆಗೋದ್ರಿಂದ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ, ಸಮಯ ವ್ಯರ್ಥ ಆಗಬಹುದು. ಎಲ್ಲರ ಜನಮನ್ನಣೆ ಸಾಕಷ್ಟು ಗಳಿಸಿರ್ತೀರಿ, ಏನು ಪ್ರಯೋಜನ, ಹಣಕಾಸು ಇಲ್ವಲ್ಲ, ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆ ಇದೆಯಲ್ಲ ಅನ್ನುವಂಥ ಕೊರಗು ನಿಮ್ಮಲ್ಲಿ ಕಾಡ್ತಾ ಇರುವಂಥದ್ದು. ಇನ್ನು ಈ ವಿಡಿಯೋದಲ್ಲಿ ಅದ್ಭುತವಾದ ವಿಚಾರಗಳು ಹೇಳೋದಿದೆ, ನಿಮಗೆ ಜೊತೆಗೆ ಪರಿಹಾರನೂ ಹೇಳೋದಿದೆ. ಅದಕ್ಕೆ ಅಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ, ಅದು ನಿಮಗೋಸ್ಕರ ಇರುವಂಥದ್ದು. ಅದನ್ನು ನೋಡಿಕೊಂಡು ಉಳಿದಿರುವಂಥ ಮಾಹಿತಿ ತಿಳಿಸೋಣ. ಸ್ನೇಹಿತರೆ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ಲ, ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ಲ, ಜಾತಕ ತಗೊಳ್ಳುವಂಥದ್ದು ಒಂದು ಸುವರ್ಣ ಅವಕಾಶ. ಅಂದರೆ ನೀವು ಆಲ್ರೆಡಿ ಜಾತಕ ಬರ್ಸಿಲ್ಲ ಅಂದರೆ ಈಗಲೇ ಈ ಕೂಡಲೇ ಬರ್ಸ್ಕೊಳ್ಳಿ. ಯಾಕಂದರೆ ಜಾತಕ ಇಲ್ಲದೆ ಯಾವುದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಜಾತಕನ ಬರ್ಸ್ಕೊಳ್ಳಿ, ಮಕ್ಕಳದೇ ಆಗಿರ್ಬೋದು, ಪ್ರತಿಯೊಂದು ಜಾತಕನ ಬರೆಸಿ ಆ ಜಾತಕನ ಒಬ್ಬರು ಹತ್ತಿರದ ಜ್ಯೋತಿಷಿ ಹತ್ರ ತೋರಿಸಿದ್ರೆ ಯಾವ ರೀತಿ ಪರಿಹಾರನ ಮಾಡ್ಕೋಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ನಾವು ಸಾರಾಸಗಟಾಗಿ ಹೇಳ್ತೀವಿ, ನಮ್ಗೆ ಒಳ್ಳೇದಾಗ್ತಾನೆ ಇಲ್ಲ, ನೀವು ಆ ರೀತಿ ಹೇಳ್ತೀರಾ ಮೇಡಮ್, ಈ ರೀತಿ ಹೇಳ್ತೀರಾ, ನಮಗೇನು ಒಳ್ಳೇದಾಗಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಸಾರಿ, ನಿಮ್ಮ ಅಂದರೆ ಜಾತಕವನ್ನು ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ. ಅದರಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಯಾವ ಪರಿಹಾರ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಖಂಡಿತ ನೀವು ಆ ಪರಿಹಾರಗಳನ್ನು ಮಾಡ್ಕೊಂಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಈ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ನೋಡಿ ಸಂಘರ್ಷಕ್ಕೆ ಅಂಜಿಕೆ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಕೆಲವು ನಿರ್ಧಾರಗಳಲ್ಲಿ ತೆಗೆದುಕೊಳ್ಳುವಾಗ ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಈಸಿಯಾಗಿ ಆಗ್ತಾ ಇರುತ್ತೆ. ಅಲ್ಲಿ ರಿಸ್ಕ್ ತಗೊಳ್ಳಲಾಗದೇ ಇರುವಂಥ ಸಂದರ್ಭಗಳಲ್ಲಿ ತುಂಬ ರಿಸ್ಕ್ ತೊಗೊಂಡು ಬಿಡ್ತೀರಿ. ಈಗ ಇಂಥ ಟೈಮಲ್ಲಿ ಏನಾಗ್ಬಿಡುತ್ತೆ, ಅಯ್ಯೋ ನಾನು ಈ ಹಿಂದೆ ರಿಸ್ಕ್ ತೊಗೊಂಡಿದ್ದು ಆಗಿಲ್ಲ, ಇದೂ ಆಗಲ್ಲ ಬಿಡಪ್ಪ ಅನ್ನುವಂಥ ಜಡ್ಜ್ ಮಾಡ್ಕೊಂಡು ಬಿಡ್ತೀರಿ. ಅಂದರೆ ನಿಮ್ಮಲ್ಲೊಂದು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಒಂದು ಗಟ್ಟಿತನ ಅನ್ನೋದು ಇರೋದಿಲ್ಲ. ಅದು ಅಥವಾ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಆರಂಭದಲ್ಲಿ ಬಹಳಷ್ಟು ವೇಗವಾಗಿ ಹೋಗ್ಬಿಡ್ತೀರಿ, ಅತ್ಯಂತದಲ್ಲಿ ಅದನ್ನು ಬಹಳ ಸ್ಲೋ ಮಾಡಿಬಿಡ್ತೀರಿ, ಅಥವಾ ಪ್ರಾರಂಭದಲ್ಲಿ ಇರುವಂಥ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ. ಈ ರೀತಿ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಜನರಿಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ನಾನು ಹೇಳಿದ್ನಲ್ಲ, ಪರಿಶೀಲನೆ ಮಾಡಿಸ್ಕೊಳ್ಳತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲನಾಗಿದ್ದರೆ ಕೆಲವೊಂದು ಏನಾಗುತ್ತೆ, ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಕಂಡು ಬರುತ್ತೆ. ಸ್ನೇಹಿತರೆ, ಹಣಕಾಸಲ್ಲಿ ಏರುಪೇರಾಗ್ತವೆ. ಇದರ ಬಗ್ಗೆ ಸ್ವಲ್ಪ ನೀವು ಸೂಕ್ತವಾದ ಜಾತಕವನ್ನು ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ಈ ಬಜೆಟ್ ಖರ್ಚಿನ ಒಂದು ನಿಯಂತ್ರಣವನ್ನು ನೀವು ಮಾಡ್ಕೋಬೇಕಾಗುತ್ತೆ, ಹಣಕಾಸಿನ ಉಳಿತಾಯವನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇನ್ನು ಅತಿಯಾಗಿರ್ತಕ್ಕಂಥ ಆದರ್ಶ ಬೇಡ. ಏನೋ ಇನ್ನೊಬ್ಬರ ಹತ್ರ ನಾನು ಶಬಾಷ್ಗಿರಿ ತೊಗೊಂಡ್ಬಿಡ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡ್ಕೊಂಡ್ಬಿಟ್ಟು ನಾನು ಬೇಷ್ ಅನಿಸ್ಕೋಬೇಕು, ದಯವಿಟ್ಟು ಬೇಡ. ಅದು ನಿಮಗೆ ತಾತ್ಕಾಲಿಕವಾಗಿ ಬೇಡ ಅಂತಾನೇ ಹೊರತು ಆಮೇಲೆ ಅದು ಫ್ಯೂಚರಲ್ಲಿ ತೊಂದರೆನೇ. ಹಾಗಾಗಿ ಸ್ವಲ್ಪ ನೀವು ಇನ್ನೊಬ್ಬರಿಗೆ ಅದು ಊರಿಗೆ ಉಪಕಾರಿ ಮನೆಗೆ ಮಾರಿ ಈ ರೀತಿ ಆಗುವಂಥದ್ದು ಬೇಡ. ಹಾಗಾಗಿ ನೀವು ನಿಮ್ಮ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಹೂಡಿಕೆ ಮಾಡ್ತಕ್ಕಂಥ ಮೊದಲು ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಿಮ್ಮ ಬಗ್ಗೆ ಹೆಚ್ಚಿನ ಯೋಚನೆಯನ್ನು ಮಾಡಿ, ಇನ್ನು ರಿಯಲ್ ಎಸ್ಟೇಟ್, ದೀರ್ಘಾವಧಿ ಬಾಂಡ್ಗಳು ಇತ್ಯಾದಿ ಸ್ಥಿರ ಒಂದು ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆಯಲ್ಲಿ ನಿಮಗೆ ಆಸಕ್ತಿ ಇರುತ್ತೆ. ಮತ್ತು ಅಂಥದ್ರಲ್ಲಿ ಮಾಡಿದರೆ ನಿಮಗೆ ಹಣಕಾಸಿನ ಒಂದು ಉಳಿತಾಯ ಆಗುವಂಥದ್ದು. ತುರ್ತು ನಿರ್ಧಾರಗಳನ್ನು ಯಾವತ್ತಿಗೂ ತೆಗೆದುಕೋಬೇಡಿ ಸ್ನೇಹಿತರೆ. ಯಾವುದೇ ನಿರ್ಧಾರ ತಗೋಬೇಕಾದ್ರೆ ಒಂದು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡು ನೀವು ನಿರ್ಧಾರ ತಗೋಬೇಕು. ಇನ್ನು ನಿಮ್ಮ ಸಾಮಾಜಿಕ ಕಳಕಳಿ ಇದೆಯಲ್ಲ, ಅದು ಲಾಭರಹಿತವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿಯಾಗಿರುತ್ತೆ. ನಿಮಗೇನು ಬಹಳ ಗೌರವ ಇರುತ್ತೆ, ಬಹಳ ಮಾನ ಇರುತ್ತೆ, ಬಹಳ ಸನ್ಮಾನ ಇರುತ್ತೆ. ಆದರೆ ಲಾಭ ಇಲ್ವಲ್ಲ, ಸಮಯ ವ್ಯರ್ಥ ಆಗುತ್ತೆ, ಹೊಗಳಿಕೆ ಮಾತ್ರ ಇರುತ್ತೆ, ಹಿಂದೆ ತೆಗಳ್ತಾರೆ. ಅದು ನಿಮಗೂ ಕೂಡ ಗೊತ್ತಿದೆ. ಅದಕ್ಕಾಗಿ ಅದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡೋದಕ್ಕಿಂತಲೂ ನಿಮ್ಮ ಬಗ್ಗೆ ನೀವು ಸ್ಪೆಂಡ್ ಮಾಡಿಕೊಂಡ್ರೆ ಇನ್ನು ಬೇರೆಯವರಿಗೆ ಸಹಾಯ ಮಾಡುವಂಥ ಶಕ್ತಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು ನಿಮಗೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು, ಬಹಳ ವಿಶೇಷವಾಗಿ ಪರಿಹಾರಗಳನ್ನು ಏನು ಮಾಡ್ಕೋಬೇಕು, ಪ್ರತಿನಿತ್ಯ ಬೆಳಗ್ಗೆ ಶನಿದೇವರನ್ನು ಧ್ಯಾನಿಸತಕ್ಕಂಥದ್ದು, ಕಾಗೆಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬಹಳ ಲಾಭ ಆಗುತ್ತೆ. ಶನಿವಾರ ಹನುಮಾನ್ ಚಾಲೀಸ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳಷ್ಟು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇನ್ನು ಈ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದೆಯಲ್ಲ, ಶನಿಯನ್ನು ಪ್ರಸನ್ನಗೊಳಿಸುವಂಥದ್ದು. ಜೊತೆಗೆ ಇದೇ ಮಾದರಿಯ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಸ್ನೇಹಿತರೆ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ. ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ಶನಿ ಪರಮಾತ್ಮನನ್ನು ಬಲವರ್ಧನೆ, ನಿಮ್ಮ ಜಾತಕದಲ್ಲಿ ಶನಿ ವೀಕ್ ಆಗಿದ್ದರೆ ಶನಿಯನ್ನು ಸ್ವಲ್ಪ ಪ್ರಭಾವಗಳು ಚೆನ್ನಾಗಿ ಸಿಗಬೇಕು, ಶನಿಯಿಂದ ಪಾಸಿಟಿವ್ ಒಂದು ಫಲಗಳು ಸಿಗಬೇಕು ಅಂತಂದರೆ ಶನಿಗೆ ಇಷ್ಟವಾಗಿರ್ತಕ್ಕಂಥ ನೀಲಿ ಹಾಗೂ ಕಪ್ಪು ಬಣ್ಣದ ಅಥವಾ ಕಬ್ಬಿಣ ಅಥವಾ ಜೊತೆಗೆ ಎಣ್ಣೆ ಅಂತ ಸ್ವಲ್ಪ ಜೀವನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡೋದು, ಎಣ್ಣೆ ವಸ್ತುಗಳನ್ನು ಮಾರಾಟ ಮಾಡೋದು, ವ್ಯಾಪಾರ ಮಾಡೋದು, ಅಥವಾ ನೀಲಿ ಬಟ್ಟೆಗಳು ಅಥವಾ ಕಪ್ಪು ಬಟ್ಟೆಗಳನ್ನು
ಉಪಯೋಗಿಸಿಕೊಳ್ಳುವಂಥದ್ದು ಈ ರೀತಿ ಬಳಸಿಕೊಳ್ಳತಕ್ಕಂಥದ್ರಿಂದ ಶನಿಯ ಪ್ರಭಾವ ನಿಮ್ಮ ಮೇಲೆ ಚೆನ್ನಾಗಿ ಆಗುತ್ತೆ. ಶನಿವಾರದಂದು ಬಡವರಿಗೆ ಎಳ್ಳು ಅಥವಾ ಕಪ್ಪೆಳ್ಳು ಅಥವಾ ಕಬ್ಬಿಣದ ವಸ್ತುಗಳು, ಬೇಳೆ, ಈ ಬೇಳೆಕಾಳುಗಳನ್ನು ದಾನ ಮಾಡಿದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಫಲಗಳು ಸಿಗುತ್ತೆ ಸ್ನೇಹಿತರೆ. ಸಿಂಪಲ್ ಪರಿಹಾರಗಳಿದ್ದಾವೆ, ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ದೇವರು ಆ ಶನಿದೇವ ನಿಮ್ಮನ್ನು ಕರುಣಿಸಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಕುಂಭರಾಶಿಗಳು ತುಂಬ ಜನ ತುಂಬ ನೊಂದಿದ್ದೀರಾ. ಹಾಗಾಗಿ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜನ್ಮ ಜಾತಕವನ್ನು ಹತ್ತಿರದ ಜ್ಯೋತಿಷಿಗೆ ತೋರಿಸಿ, ಅಲ್ಲಿ ಶನಿ ವೀಕ್ ಇದ್ದಾನೆ ಅಂತ ಅಂದರೆ ನೀವು ಏನಾದರೂ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಶನಿ ಪ್ರಬಲವಾದರೆ ಖಂಡಿತ ಹಣಕಾಸಿನ ವ್ಯಾಪಾರದಲ್ಲಿ, ವಿಷಯದಲ್ಲಿ ಎಲ್ಲದರಲ್ಲೂ ಶುಭ ಫಲಗಳನ್ನೇ ನೀವು ಕಾಣ್ತಾ ಹೋಗ್ತೀರಾ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದ್ರಲ್ಲ, ಹಣಕಾಸಿನ ತೊಂದರೆಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಯಾಕೆ ಈ ಕುಂಭರಾಶಿಯವರಿಗೆ ಹಣಕಾಸಿನ ತೊಂದರೆಗಳು ಬರ್ತಾ ಇದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಕುಂಭರಾಶಿಯವರಿಗೆ ಖಂಡಿತ ಶೇರ್ ಮಾಡಿ. ಪ್ರತಿಯೊಬ್ಬರು ಕುಂಭರಾಶಿಯವರು ತಿಳ್ಕೊಳ್ಬೇಕಾಗಿರೋ ವಿಷಯ ಇದು. ಹಾಗಾಗಿ ಕುಂಭರಾಶಿಯವರಿಗೆ ಶೇರ್ ಮಾಡಿ. ಮತ್ತು ಓಂ ಶನೇಶ್ವರಾಯ ನಮಃ ಅನ್ನೋ ಒಂದು ಕಮೆಂಟನ್ನು ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಅವರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ತಕ್ಷಣ ಮೊದಲೇ ನೀವು ನನ್ನ ವಿಡಿಯೋಸ್ನ ವಾಚ್ ಮಾಡ್ಬೋದು ಸ್ನೇಹಿತರೆ. ಪ್ರತಿದಿನ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನಿಮ್ಮ ಹೆಸರು ಮತ್ತು ನಿಮ್ಮ ರಾಶಿ ಬಗ್ಗೆ ನನ್ನ ವಿಡಿಯೋಗೆ ಕಮೆಂಟನ್ನು ಕೊಟ್ಟರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಶನಿದೇವ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಮೊದಲು ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗಲಿ, ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀರಾ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ.